ಓಂ ಶ್ರೀ ಮಂಜುನಾಥಾಯ ನಮಃ. ಸ್ವಾಮಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಯ ಎಲ್ಲ ಶಕ್ತಿ ದೇವತೆಗಳಿಗೆ ವಂದಿಸಿಕೊಂಡು ಪೂಜ್ಯ ಹೆಗಡೆ ದಂಪತಿಗಳ ಆಶೀರ್ವಾದವನ್ನು ಬೇಡಿಕೊಂಡು ವಿಶೇಷವಾಗಿ ನಮ್ಮ ಜೊತೆ ಪತ್ರಿಕಾ ಮಾಧ್ಯಮದಲ್ಲಿದ್ದಾರೆ, ಅವರನ್ನು ವಿಶೇಷವಾಗಿ ನಾನು ಗೌರವಿಸಿಕೊಳ್ತೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಮಾರು 17 ವರ್ಷಗಳಿಂದ ಕಳಸ ಭಾಗದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಪೂಜ್ಯರ ಯೋಜನೆಗಳು ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು. 10 ಮನಸ್ಸುಗಳು ಒಂದಾಗಿ ಸೇರಿ ಆತ್ಮೀಯತೆ ದುಡಿದಲ್ಲಿ ಆರ್ಥಿಕ ಸ್ವಾವಲಂಬನೆಯೊಂದಿಗೆ ಸರ್ವತೋಮುಖ ಅಭಿವೃದ್ಧಿ ಸುಲಭ ಸಾಧ್ಯ. ಅಂದರೆ ಅವರು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನುವಂಥದ್ದು ಪೂಜ್ಯರ ಯೋಚನೆ ಮತ್ತು ಕಲ್ಪನೆ, ಮಾರ್ಗದರ್ಶನ. ಮಾತ್ರ ಶ್ರೀ ಯೋಚನೆಯೂ ಕೂಡ ಅದೇ. ಒಬ್ಬ ಹೆಣ್ಮಗಳು ಅವಳು 4 ಗೋಡೆ ಮಧ್ಯೆ ಇರಬಾರದು, ಹೊರಗಡೆ ಬಂದವರು ದುಡಿಬೇಕು, ಅವಳ ಕೆಲಸಗಳನ್ನು ಮಾಡಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದು ಮಾತ್ರ ಶ್ರೀ ಅಮ್ಮನವರ ಕೂಡ ಕಲ್ಪನೆಯೂ ಕೂಡ ಹಾಗೆ. ಜೊತೆಯಲ್ಲಿ ಅವರು ಅಭಿವೃದ್ಧಿ ಆಗೋದಲ್ಲದೆ ಅವರ ಗ್ರಾಮನೂ ಅಭಿವೃದ್ಧಿ ಆಗಬೇಕು, ಅವರ ಜೊತೆಯಲ್ಲಿ ತಾಲೂಕು ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು ಪೂಜ್ಯರ ಕನಸು ಮತ್ತು ಯೋಜನೆಯ ಆಶಯ. ಇವತ್ತು ಈ ಭಾಗದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಪೂಜ್ಯರು ಕೊಟ್ಟಿದ್ದಾರೆ. ಕಳಸ ಭಾಗದಲ್ಲಿ ಪೂಜ್ಯರ ಬಗ್ಗೆ ಬಹಳಷ್ಟು ಅಭಿಮಾನಗಳಿದೆ ಮತ್ತು ಜೊತೆಯಲ್ಲಿ ತುಂಬಾ ಕೆಲಸಗಳನ್ನ ಕಳಸ ಭಾಗಕ್ಕೆ ಪೂಜ್ಯರು ಕೊಟ್ಟಿದ್ದಾರೆ. ಮುಖ್ಯವಾಗಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಸಮುದಾಯದಲ್ಲಿರುವಂತಹ ಕಟ್ಟಡ ನಿರ್ಮಾಣಕ್ಕೆ, ಗೋಶಾಲೆಗೆ ಕಟ್ಟಡ ನಿರ್ಮಾಣಕ್ಕೆ, ಕ್ಷೇತ್ರದಿಂದ ದೇವಸ್ಥಾನಗಳ ಅಭಿವೃದ್ಧಿಗೋಸ್ಕರ ಅನುದಾನಗಳನ್ನು ಕೊಡುವಂತ ವ್ಯವಸ್ಥೆ ಕೂಡ ದೇವಸ್ಥಾನದ ವತಿಯಿಂದ ಧರ್ಮೋತ್ಥಾನ ಟ್ರಸ್ಟ್ ಇಂದ ಆಗಿದೆ. ಮುಖ್ಯವಾಗಿ ಸ್ವಸಹಾಯ ಸಂಘದ ಪಾಲುದಾರ ಕುಟುಂಬದ ಸದಸ್ಯರ ಮಕ್ಕಳು ಆರ್ಥಿಕವಾಗಿ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿ ಅವರಿಗೆ ತೊಂದರೆಗಳಾಗಬಾರದು ಅಂತೇಳಿ ಆ ಮಕ್ಕಳಿಗೆ ಅವರಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನವನ್ನು ಕೊಡಿಸುವಂತ ವ್ಯವಸ್ಥೆಯನ್ನು ಕೂಡ ಪೂಜ್ಯರು ಕ್ಷೇತ್ರದಿಂದ ಮಾಡ್ತಾ ಇದ್ದಾರೆ. ಶಾಲೆಗಳಲ್ಲಿ ಈಗ ಹೆಚ್ಚಿನ ಸರ್ಕಾರಿ ಶಾಲೆಗಳಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಶಿಕ್ಷಕಿಯರ ಕೊರತೆಯಾಗಿ ಶಾಲೆ ಮುಚ್ಚುವಂತ ಪರಿಸ್ಥಿತಿಗಳು ಬರ್ತದೆ. ಅಲ್ಲಿಯ ಬೇಡಿಕೆಯ ಮೇಲೆಗೆ ಜ್ಞಾನದೀಪ ಶಿಕ್ಷಕಿಯರನ್ನು ಕೊಡುವಂತ ವ್ಯವಸ್ಥೆನೂ ಕೂಡ ಕ್ಷೇತ್ರದಿಂದ ಆಗ್ತದೆ. ಅವರಿಗೆ ಗೌರವಧನನ್ನು ಕೂಡ ಕ್ಷೇತ್ರದಿಂದ ಕೊಡುವಂಥದ್ದು. ಊರಿನಲ್ಲಿ ನಿರ್ಗತಿಕರು ಯಾರು ನೋಡುವುದಿಲ್ಲ ಅನ್ನುವಂಥ ವ್ಯಕ್ತಿಯನ್ನ ಕೂಡ ಗಮನಿಸಿ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಗಮನಿಸಿ ಅವರಿಗೆ ತಿಳಿಸ್ತಾರೆ. ಕಾರ್ಯಕರ್ತರಿಗೆ ಅವರನ್ನ ಗುರುತಿಸಿ ಅವರಿಗೆ ವಾತ್ಸಲ್ಯ ಮನೆಯನ್ನ ಕೊಡುವಂಥದ್ದು, ಅವರಿಗೆ ಕಿಟ್ಟು ವಿತರಣೆ, ಅವರಿಗೆ ಮಾಶಾಸನ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಪೂಜ್ಯರು ವಿಶೇಷವಾಗಿ ಅವರ ಬಗ್ಗೆ ಕಾಳಜಿಯನ್ನ ತಗೊಂಡಿದ್ದಾರೆ. ಇನ್ನೊಂದೇನಂತ ಕೇಳಿದ್ರೆ ಜನಮಂಗಲ ಕಾರ್ಯಕ್ರಮ ಬಹಳಷ್ಟು ತುಂಬಾ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತದೆ. ಅವರಿಗೆ ಬೇರೆ ಕಡೆ ಹೋಗಿ ಈಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ. ಅವರಿಗೆ ಬೇಕಾದಂತ ಪರಿಕರಗಳನ್ನು ತಗೊಳ್ಳೋದು ಕೂಡ ಕಷ್ಟ ಆಗ್ತದೆ. ಅವಾಗ ಪೂಜ್ಯರಿಗೆ ಇಲ್ಲಿಯ ಜನರು ಮನವಿಯನ್ನು ಮಾಡಿದಾಗ ಅದಕ್ಕೂ ಕೂಡ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನ ಮಾಡಿ, ಜನಮಂಗಲ ಕಾರ್ಯಕ್ರಮ ಅಂತೇಳಿ ಮಾಡಿ ಯಾರು ರೋಗಿಗಳಿದ್ದಾರೆ ಅವರನ್ನ ಆರೈಕೆ ಮಾಡುವಂತ ಕೆಲಸನೂ ಕೂಡ ಕ್ಷೇತ್ರದಿಂದ ಆಗುವಂಥದ್ದು ನಾವು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರದ್ಧಾ ಕೇಂದ್ರ ಸ್ವಚ್ಛತೆ, ನಮ್ಮ ಊರು ಸ್ವಚ್ಛತೆ ಇರಬೇಕು, ದೇವಸ್ಥಾನಗಳು ಸ್ವಚ್ಛತೆ ಇರಬೇಕು, ಸಮುದಾಯದಲ್ಲಿರುವಂತ ಯಾವುದೇ ಒಂದು ವ್ಯವಸ್ಥೆಗಳು ಕೂಡ ಸ್ವಚ್ಛವಾಗಿರ್ಬೇಕು ಅಂತೇಳಿ ವರ್ಷಕ್ಕೆ 2 ಬಾರಿ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭ ಮತ್ತು ಮಕರ ಸಂಕ್ರಮಣ ಈ ಸಂದರ್ಭದಲ್ಲಿ ಅಂದರೆ ಜನವರಿ ತಿಂಗಳಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನ ಮಾಡಿ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳೇ ತನ್ನ ಊರು ಚೆನ್ನಾಗಿರ್ಬೇಕು ಅಂತೇಳಿ ಅವರು ಶ್ರದ್ಧಾ ಕೇಂದ್ರ ಸ್ವಚ್ಛತೆಯನ್ನ ಮಾಡುವಂಥದ್ದು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ತುಂಬಾ ಕಾರ್ಯಕ್ರಮಗಳನ್ನ ಇಲ್ಲಿ ಅಂಕಿಅಂಶ ಹೇಳುವುದಾದ್ರೆ ಇಲ್ಲಿರುವಂತ 38 ದೇವಸ್ಥಾನಗಳಲ್ಲಿ ಕೂಡ ವರ್ಷಕ್ಕೊಂದು ಬಾರಿ ನಮ್ಮವರು ಹೋಗಿ ಅಲ್ಲಿ ಸ್ವಚ್ಛತೆ ಮಾಡುವಂಥದ್ದು, ಅಲ್ಲಿಯ ಪಾವಿತ್ರತೆಯನ್ನ ಕಾಪಾಡುವಂಥದ್ದು, ಅಲ್ಲಿಯ ಕೊಳಗಳು ಅಥವಾ ಪುಷ್ಕರಣಿಗಳೇನಿದೆ ಅದನ್ನ ಸ್ವಚ್ಛ ಮಾಡುವಂಥದ್ದು, ಮತ್ತೆ ಅಲ್ಲಿ ಅವರಿಗೆ ಒಂದು ಜಾಗೃತಿಯನ್ನ ಮೂಡಿಸುವಂತ ಕೆಲಸನೂ ಕೂಡ ಆಗ್ತದೆ. ಪೂಜ್ಯರು ಬಹಳ ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ಜನಜಾಗೃತಿ ಕಾರ್ಯಕ್ರಮ. ಮದ್ಯಪಾನ ಒಂದು ಸಮಾಜಕ್ಕೆ ಅಂಟಿದಂತ ಮಾರಕವಾದ ಕಾಯಿಲೆ, ಮಾರಕವಾದ ಶಾಪ. ಇಲ್ಲಿ ತುಂಬಾ ಕುಟುಂಬಗಳು ಬೀದಿಗೆ ಬೀಳ್ತದೆ. ಇಲ್ಲಿ ನೋವು ಅನುಭವಿಸೋರು ಯಾರು ಕೇಳಿದ್ರೆ ಮನೆ ಹೆಣ್ಮಕ್ಳು ನೋವು ಅನುಭವಿಸ್ತಾರೆ. ಅವಾಗ ತುಂಬಾ ಜನ ಪೂಜ್ಯರ ಹತ್ರ ಬಂದು ಕೇಳಿದಾಗ ಪೂಜ್ಯರು ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಇವತ್ತು ಎದಕ್ಕನ್ನೋದ್ರೊಂದು ಕಾರ್ಯಕ್ರಮವನ್ನು ಕೊಡಬೇಕು ಹೇಳಿ ಮಧ್ಯವರ್ಜನ ಶಿಬಿರಗಳನ್ನ ಪ್ರಾರಂಭ ಮಾಡಿ ಸುಮಾರು 3 ದಶಕಗಳಿಂದ ಈ ಕಾರ್ಯಕ್ರಮಗಳು ನಿರಂತರವಾಗಿ ಚಾಲ್ತಿಯಲ್ಲಿದೆ. ನಮ್ಮ ಜಿಲ್ಲಾ ವೇದಿಕೆಯ ಸದಸ್ಯರುಗಳು ಬಹಳಷ್ಟು ಅದರಲ್ಲಿ ನಮಗೆ ಆ ಕಾರ್ಯಕ್ರಮಗಳನ್ನು ಮಾಡುವಾಗ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಇವತ್ತು ನಾವು ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಕಲಶದಲ್ಲಿ ನಾವು ಮಾಡಿದ್ದೇವೆ. 155ನೇ ಗಾಂಧಿ ಜಯಂತಿ ಕಾರ್ಯಕ್ರಮ ದಿವಸ ಸಮಾಜದಲ್ಲಿ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮಗಳನ್ನ ಮಾಡುವುದರ ಮೂಲಕ ರಾಮರಾಜ್ಯದ ಕನಸನ್ನ ಮಾಡುವಂತ
ಮಾಡ್ಲಿಕ್ಕೂ ಕೂಡ ಪೂಜ್ಯರು ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಗಾಂಧಿ ಜಯಂತಿ ಕಾರ್ಯಕ್ರಮ ಮಾಡಿ ಯಾರು ಪಾನ ಮುಕ್ತರಿದ್ದಾರೆ, ಯಾರು ಕುಡಿತವನ್ನ ಬಿಟ್ಟು ಸಾಧಕರಾಗಿದ್ದಾರೆ, ಸಾಧನೆಯನ್ನ ಮಾಡಿದ್ದಾರೆ, ಅವರನ್ನ ಗೌರವಿಸಿ ಅವರಿಗೆ ಇನ್ನಷ್ಟು ಉತ್ತೇಜನ ನೀಡುವಂತ ಕಾರ್ಯಕ್ರಮಗಳು ಕೂಡ ನಾವು ಕಳಸದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ನಾನು ರಾಜ್ಯದ ಅಂಕಿಅಂಶಗಳನ್ನು ಹೇಳುವುದಾದ್ರೆ ಸುಮಾರು 1860 ಶಿಬಿರಗಳನ್ನು ನಾವು ರಾಜ್ಯವ್ಯಾಪಿ ಮಾಡಿದ್ದೇವೆ. ಸುಮಾರು 1,40,40,000ಕ್ಕಿಂತ ಅಧಿಕ ಮಂದಿಗೆ ನಾವು ಚಿಕಿತ್ಸೆಯನ್ನ ಕೊಟ್ಟಿದ್ದೇವೆ. ಇವತ್ತು 1,00,000ಕ್ಕಿಂತ ಅಧಿಕ ಮಂದಿ ಇವತ್ತು ಕುಡಿತವನ್ನ ಬಿಟ್ಟು ಕೂಡ ನೆಮ್ಮದಿಯ ಜೀವನವನ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕುಡಿತ ಬಿಟ್ಟವರು ಸಾಧಕರಾಗಿದ್ದಾರೆ, ಕುಡಿತ ಬಿಟ್ಟವರು ಇನ್ನೊಬ್ಬರಿಗೆ ಪ್ರೇರಣೆ ಆಗಿದ್ದಾರೆ, ಪ್ರೇರಕರಾಗಿದ್ದಾರೆ, ಸ್ಫೂರ್ತಿಯಾಗಿದ್ದಾರೆ. ಮುಖ್ಯವಾಗಿ ಅವರ ಮನೆಯಲ್ಲಿ ಕಣ್ಣೀರು ಅನ್ನುವಂಥದ್ದು, ಕುಡಿತ ಇರುವಾಗ ಬರುವಂತ ಕಣ್ಣೀರು ಏನಿತ್ತು, ಇವತ್ತು ಅದನ್ನೆಲ್ಲ ಹೋಗಿ ಇವತ್ತು ಅವರು ನೆಮ್ಮದಿಯ ಜೀವನವನ್ನ ಮಾಡ್ತಾ ಇದ್ದಾರೆ, ಪಾನಮುಕ್ತ ಜೀವನವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ದುಶ್ಚಟಕ್ಕೆ ಬಲಿ ಬೀಳುವುದು ಯಾರು ಅಂತ ಕೇಳಿದ್ರೆ ಅದು ಶಾಲೆಯ ಮಕ್ಕಳು ಇವತ್ತು ದುಶ್ಚಟಕ್ಕೆ ಬಲಿ ಬೀಳ್ತಾ ಇದ್ದಾರೆ. ಅದಕ್ಕೆ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಶಾಲಾ ಮಕ್ಕಳಿಗೆ ಕೂಡ ವಿಶೇಷವಾದ ಕಾರ್ಯಕ್ರಮಗಳನ್ನ, ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳು ಅಂದ್ರೆ ಮಕ್ಕಳಿಗೆ 1 ಗಂಟೆಯ ತರಬೇತಿ, ಈ ಮದ್ಯಪಾನ ಮತ್ತು ಮಾದಕ ವಸ್ತುಗಳಿಂದ ಆಗುವಂತ ದುಷ್ಪರಿಣಾಮಗಳು, ಸಂಸ್ಕಾರ ಮತ್ತು ಸಂಸ್ಕೃತಿ, ಸಾಮಾಜಿಕ ವೈಯಕ್ತಿಕ ಜೀವನ, ಶಿಕ್ಷಣದ ಬಗ್ಗೆ ಅವರಿಗೆ ಜಾಗೃತಿಯನ್ನ ಮೂಡಬೇಕು ಅಂತೇಳಿ ಶಾಲಾ ಕಾಲೇಜುಗಳಲ್ಲಿ ನಾವು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಆಯಾ ಭಾಗದ ಸಂಪನ್ಮೂಲ ವ್ಯಕ್ತಿಗಳನ್ನ, ತರಬೇತುದಾರರನ್ನು ನಾವು ಆಯ್ಕೆ ಮಾಡಿ ಅವರಿಗೂ ನಮ್ಮ ಜನಜಾಗೃತಿ ವಿಭಾಗದಿಂದ ತರಬೇತಿಯನ್ನು ಕೊಟ್ಟು ಇವತ್ತು ಅವರನ್ನ ನಾವು ಫೀಲ್ಡಿಗೆ ಅಥವಾ ಕಾರ್ಯಕ್ಷೇತ್ರಕ್ಕೆ ನಾವು ಕಳಿಸಿದ್ದೇವೆ. ಇವತ್ತು ಅವರು ಶಾಲೆಗಳಲ್ಲಿ ಅವರಿಗೆ ಪಾಠವನ್ನ ಅಥವಾ 1 ಗಂಟೆಯ ಈ ಮೌಲ್ಯಯುತವಾದ ಜೀವನದ ಶಿಕ್ಷಣವನ್ನ ಕೊಡುವಂತ ಕೆಲಸ ತರಬೇತುದಾರರು ಮಾಡ್ತಾ ಇದ್ದಾರೆ. ನನ್ನ ಅಂಕಿಅಂಶ ಹೇಳುವುದಾದ್ರೆ ರಾಜ್ಯದಲ್ಲಿ 18,467 ಶಾಲೆಗಳು, ಇದು ಕಳೆದ 1 ತಿಂಗಳ ಹಿಂದಿನ ವರದಿ. 18,467 ಶಾಲಾ ಕಾಲೇಜುಗಳಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಇದರ ಪ್ರಯೋಜನ ಪಡ್ಕೊಂಡು ಎಷ್ಟು ಕೇಳಿದ್ರೆ ಸುಮಾರು 15,25,000 ಮಕ್ಕಳು ಇದರ ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ಅದೊಂದು ರೀತಿಯ ಅವೇರ್ನೆಸ್, ಜನಜಾಗೃತಿ ಕಾರ್ಯಕ್ರಮದ ಮೂಲಕ ಆಗ್ತಾ ಇದೆ. ಪಾನಮುಕ್ತ ಸದಸ್ಯರಿಗೆ ನವಜೀವನೋತ್ಸವ, ಸ್ವ ಉದ್ಯೋಗ ತರಬೇತಿ, ಅವರಿಗೆ ಕೌಟುಂಬಿಕ ಮಾಹಿತಿ, ಮತ್ತೆ ಅವರಿಗೆ ವೈಯಕ್ತಿಕವಾದ ಮಾಹಿತಿ, ಔದ್ಯೋಗಿಕವಾದ ಮಾಹಿತಿ, ಈ ರೀತಿಯ ಮಾಹಿತಿಗಳನ್ನು ಕೊಡಿಸುವಂತ ವ್ಯವಸ್ಥೆ ನಮ್ಮ ನವಜೀವನ ಪೋಷಕರು ಯಾರಿದ್ದಾರೆ ಗ್ರಾಮ ಮಟ್ಟದಲ್ಲಿ ಅವರು ಹೋಗಿ ಮಾಡ್ತಾರೆ. ನಮ್ಮ ಮೇಲ್ವಿಚಾರಕರು ಹೋಗಿ ಅವರಿಗೆ ತರಬೇತಿಯನ್ನು ಕೊಡ್ತಾರೆ, ಮತ್ತೆ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ವಿಶೇಷವಾಗಿ ಪೂಜ್ಯರ ಕಲ್ಪನೆ, ಒಂದು ಗ್ರಾಮ ವ್ಯಸನ ಮುಕ್ತ ಗ್ರಾಮ ಆಗ್ಬೇಕು. ವ್ಯಸನ ಮುಕ್ತ ಗ್ರಾಮ ಆಗ್ಬೇಕು ಅಂತಂದ್ರೆ ನಾವೇನಾದ್ರೂ ಪ್ರೇರಣೆಯನ್ನು ಕೊಡ್ಬೇಕು. ಪ್ರೇರಣೆ ಕೊಡ್ಬೇಕು ಅಂತಂದ್ರೆ ಯಾರು ಪಾನಮುಕ್ತ ಸದಸ್ಯರಿದ್ದಾರೆ ಅವರಿಗೆ ನಾವು ಉತ್ತೇಜನವನ್ನು ಕೊಡ್ಬೇಕು. ಹೇಗೆ ಉತ್ತೇಜನ ಕೊಡ್ಬೇಕು? ಅವರಿಗೊಂದು ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ವಿಶೇಷವಾದ ಒಂದು ಕಾರ್ಯಕ್ರಮ, ಜಾಗೃತಿ ಮಿತ್ರ ಮತ್ತು ಜಾಗೃತಿ ಅಣ್ಣ ಪ್ರಶಸ್ತಿ. 25 ಜನರನ್ನು ಯಾರು ಶಿಬಿರಕ್ಕೆ ಸೇರಿಸಿ ಅವರನ್ನ ಪರಿವರ್ತನೆ ಮಾಡ್ತಾರೋ ಅವರಿಗೆ ಜಾಗೃತಿ ಮಿತ್ರ ಪ್ರಶಸ್ತಿ. 50 ಜನರನ್ನು ಸೇರಿಸಿ ಯಾರು ಪಾನಮುಕ್ತರನ್ನಾಗಿ ಮಾಡ್ತಾರೋ ಅವರಿಗೆ ಜಾಗೃತಿ ಅನ್ನ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ಇವತ್ತು ರಾಜ್ಯದಲ್ಲಿ ನಾವು ರಾಜ್ಯದಲ್ಲಿ ನಾವು ಜಾಗೃತಿ ಅನ್ನ ಜಾಗೃತಿ ಮಿತ್ರ ಪ್ರಶಸ್ತಿ 201 ಜನ ನವಜೀವನ ಸಮಿತಿಯವರು ಕೊಟ್ಟಿದ್ದೇವೆ. ಆ ಲೆಕ್ಕದಲ್ಲಿ ಅವರು 30 ಜನರನ್ನು ಬಿಡಿಸಿದ್ರು ಕೂಡ ಸುಮಾರು 10,000 ಕುಟುಂಬ. ಇಲ್ಲಿ 1,00,000 ಕುಟುಂಬಕ್ಕೆ ಕುಡಿತ ಬಿಟ್ರು ಅಂತಂದ್ರೆ ಕೇವಲ 1,00,000 ಮಾತ್ರ ಅಲ್ಲ, ಆ ಒಂದು ಮನೆಯಲ್ಲಿ 3 ಜನ ಇರ್ಬೋದು, ಅಥವಾ ಒಂದು ಮನೆಯಲ್ಲಿ 5 ಜನ ಇರ್ಬೋದು. ಆ ಒಂದು ಮನೆಯಲ್ಲಿ 5 ಜನನು ಕೂಡ ಅವರು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಅಂದ್ರೆ ಒಂದು ಕುಟುಂಬ ಮಾತ್ರ ಆಗಿದೆ ಅಲ್ಲ, ಬದಲಾಗಿದ್ದು 5 ಲಕ್ಷ ಸದಸ್ಯರು ಕೂಡ ಬದಲಾಗಿದೆ. ಅಂದ್ರೆ ಅವರಿಗೂ ಕೂಡ ಇದರ ಮಾಹಿತಿಗಳು ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಸತ್ಯ. ಇನ್ನು ಬೇರೆ ಬೇರೆ ನಮ್ಮ ಪಾನಮುಕ್ತ ಸದಸ್ಯರ ಮನೆ ಭೇಟಿ ಮಾಡುವಂಥದ್ದು, ಅವರ ಯಶೋಗಾಥೆಗಳನ್ನ ಮಾಡುವಂಥದ್ದು, ಅವರಿಗೆ ನಾವು ಅವರ ಜೊತೆ ಮಾತಾಡುವಂಥದ್ದು, ಅವರನ್ನ ನಾವು ಶೌರ್ಯ ಕಾರ್ಯಕ್ರಮಕ್ಕೆ ಅವರನ್ನ ಸೇರಿಸಿಕೊಳ್ಳುವಂಥದ್ದು, ಅವರು ಮತ್ತೆ ಸಾಮಾಜಿಕ ಸೇವೆಯನ್ನ ಮಾಡುವಂಥದ್ದು, ಈ ರೀತಿಯ ಒಂದು ಮಾನವೀಯ ಮೌಲ್ಯ, ಸಾಮಾಜಿಕ ಜೀವನದ ಜೊತೆಯಲ್ಲಿ ಮಾನವೀಯ ಮೌಲ್ಯ ಹೇಗಿರ್ಬೇಕು ಅನ್ನೋದನ್ನ ಈ ಯೋಜನೆ ಕೊಟ್ಟಿದೆ. ಈ ಯೋಜನೆ ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೆಲಸವನ್ನ ಮಾಡ್ತಾ ಇದೆ. ಜನರು ಒಳ್ಳೆ ರೀತಿ ಅದರಲ್ಲಿ ಸಬಲೀಕರಣವನ್ನ ಗೊಂಡಿದ್ದಾರೆ. ಸಬಲೀಕರಣ ಆಗಿದ್ರೆ ಎಲ್ಲಾ ರೀತಿಯಲ್ಲಿ ಕೂಡ ಅವರು ಸಬಲೀಕರಣ ಆಗಿದೆ ಅನ್ನೋಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನವಜೀವನ ಸಮಿತಿಯವರ ಬಲವರ್ಧನೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ವರ್ಷ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಜ್ಞಾನ ವಿಕಾಸ ಕೇಂದ್ರಗಳು, ಹೆಣ್ಮಕ್ಳು ಕೇವಲ ಮನೆ ಒಳಗಡೆ ಇರಬಾರ್ದು, ಮನೆ ಹೊರಗಡೆ ಬರಬೇಕು, ಅವರು 4 ಜನರ ಬಗ್ಗೆ ತಿಳ್ಕೊಳ್ಬೇಕು, ಎಲ್ಲೊಂದು ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂತೇಳಿ ಮಾತೃಶ್ರಮನವರು ಜ್ಞಾನ ವಿಕಾಸ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ. ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ನಾನು ಹೇಳುವುದಾದ್ರೆ ನಮ್ಮ ಕಳಸ ಭಾಗದಲ್ಲಿ 25 ಕೇಂದ್ರಗಳನ್ನ ನಾವು ಮಾಡಿದ್ದೇವೆ. 25 ಕೇಂದ್ರಗಳಲ್ಲಿ ಸುಮಾರು ಒಂದು 1,300 ಸದಸ್ಯರಿಗೆ ಅವರಿಗೆ ತಿಂಗಳಿಗೊಂದು ವಿಷಯಗಳ ಬಗ್ಗೆ ಅವರಿಗೆ ಮಾಹಿತಿ ಹೋಗ್ತದೆ. ಎಲ್ಲ ವಿಚಾರಗಳು ಕೂಡ ಮಾಹಿತಿ, ಮಹಿಳೆಯರ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು, ವೈಯಕ್ತಿಕ ಸಮಸ್ಯೆ, ಈ ರೀತಿ ಎಲ್ಲ ಮಾಹಿತಿಗಳನ್ನು ಕೊಡುವಂಥದ್ದು ಕೂಡ
ಇವತ್ತು ಕ್ಷೇತ್ರದ ವತಿಯಿಂದ ಆಗ್ತದೆ. ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮಗಳು, ಕ್ರಿಟಿಕಲ್ ಫಂಡು, ಮತ್ತೆ ಆಯುಷ್ಮಾನ್ ಕಾರ್ಡು. ಇವತ್ತು ರಾಜ್ಯದಲ್ಲಿ ಬಹಳ ವಿಶೇಷವಾದಂತ ವ್ಯವಸ್ಥೆ ಅಂತ ಕೇಳಿದ್ರೆ ಗ್ರಾಹಕ ಸೇವಾ ಕೇಂದ್ರ, ನಮ್ಮ CSC ಕಸ್ಟಮ್ ಸರ್ವಿಸ್ ಸೆಂಟರ್ ಏನಿದೆ, ಇವತ್ತು ಹೆಚ್ಚಿನ ಪ್ರಯೋಜನಗಳನ್ನು ನಮ್ಮ ಊರಿನ ಜನರು ಪಡ್ಕೊಂಡಿದ್ದಾರೆ. ಈ ಶ್ರಮ್ ಕಾರ್ಡ್ ಯೋಜನೆ, ಆಯುಷ್ಮಾನ್ ಕಾರ್ಡು, ಈ ರೀತಿಯ ಕಡಿಮೆ ದರದಲ್ಲಿ ಏನು ಸರ್ಕಾರದ ದರಗಳೇನಿದೆ ಅದರಲ್ಲಿ ಜನರಿಗೆ ಸಹಾಯವನ್ನ ಮಾಡುವಂತದ್ದು. ಎಲ್ಲೂ ಅವರಲ್ಲಿ ಹೋಗಿ ಕ್ಯೂ ನಿಲ್ಬೇಕಾಗಿಲ್ಲ. ಎಲ್ಲೂ ಹೋಗಿ ನಮ್ಮ ಆಫೀಸಿಗೆ ಬಂದ್ರೆ ನಮ್ಮ ಕಾರ್ಯಕರ್ತರು ಹೋಗಿ ಅವರ ಮನೆ ಬಾಗಿಲು ಹೋಗಿ ಸೇವೆ ಕೊಡ್ತಾರೆ. ಇಲ್ಲಂತಂದ್ರೆ ಆಫೀಸಿಗೆ ಬಂದ್ರೆ ತ್ವರಿತ ಸಮಯದಲ್ಲಿ ಅವರಿಗೆ ಈ ಸೇವೆಗಳನ್ನ ಕೊಡುವಂಥದ್ದು ಕೂಡ ಗ್ರಾಹಕ ಸೇವಾ ಕೇಂದ್ರದ ಮೂಲಕ ನಾವು ಅದನ್ನ ಮಾಡ್ತೇವೆ. ಅಂದ್ರೆ ಟೋಟಲ್ ಆಗಿ ಒಂದು ಗ್ರಾಮದಲ್ಲಿ ಏನು ಅವಶ್ಯಕತೆಗಳಿದೆಯೋ ಎಲ್ಲದಕ್ಕೂ ಕೂಡ ಯೋಜನೆಯ ಮೂಲಕ ಒಂದು ಸಲಹೆಗಳನ್ನ ಮತ್ತೆ ಅದಕ್ಕೆ ಶಾಶ್ವತ ಪರಿಹಾರವನ್ನ ಕೊಡುವಂತ ವ್ಯವಸ್ಥೆಯನ್ನು ಕೂಡ ವಿಶೇಷವಾಗಿ ನಡೀತಾ ಇದೆ. ಹಾಗಾಗಿ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಸಮಾಜದ ಪರಿವರ್ತನೆಗೆ ಮುಖ್ಯವಾದ ಅಂಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು. ಬಿದ್ದವರನ್ನ ಮೇಲೆತ್ತುವುದೇ ಜನಜಾಗೃತಿ ವೇದಿಕೆ ಕಾಯಕ. 1992ರಲ್ಲಿ ಪ್ರಾರಂಭಗೊಂಡಂತ ಈ ಜನಜಾಗೃತಿ ವೇದಿಕೆ ಸದಸ್ಯರ ಸಮಾವೇಶ ಕಾರ್ಯಕ್ರಮವನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ಉಷಾ ವಿಶ್ವನಾಥ್ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ನಮಸ್ತೆ. ಆ ಕಡೆ ಕೈಯಿಂದ ಮೇಲೆ ಮಾಡಿದ್ರು ಎಲ್ಲರೂ, ನೀವು ಬೇಡ. ಕೊನೆಯ 3 ಚಪ್ಪಾಳೆ ಕೈ ಮೇಲೆ ಬರಲಿ. ಇದು ನಮ್ಮದೇ ಕಾರ್ಯಕ್ರಮ, ಜನಜಾಗೃತಿ ವೇದಿಕೆ ನಮ್ಮ ಕುಟುಂಬ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ನಾಚಿಕೆ ಕೊಡುವಂಥದ್ದೇನಿಲ್ಲ, ಸರಿನಾ? ಓಕೆ, ಚಪ್ಪಡಿ ಸ್ಟಾರ್ಟ್. ಈ ಕಡೆ ಸ್ವಸಹಾಯ ಸಂಘ ಎಷ್ಟು ಚಪ್ಪಾಳೆ? ಓ ಕೇಳಿಸ್ತಾ ಇಲ್ಲ ಏನು? 30 ಕೊಟ್ಟು ಏನು ಬರುಂಬಾತ 1 2 3 1 2 3 1 2 3 ಅವು ಸೌಂಡ್ ಜಾಸ್ತಿ ಅಂತ ಸೌಂಡ್ ಜಾಸ್ತಿ ಅಂತ ಕೊಟ್ಟಿತ್ತು ಅವ ಜಾಸ್ತಿ ಬರುಂಬ. ಸರ್ವಕಾರ್ಯೇಷು ಸರ್ವದಾ ಪ್ರಣಮ್ಯ ಶಿರಸಾ ದೇವಂ ಗೌರೀ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಬ್ರಹ್ಮನ ದೇಗುಲಾ ನೋಡಿರಿ ಧರ್ಮಸ್ಥಳ ಅನ್ನಬ್ರಹ್ಮನ ಸ್ಥಳ ಮಂಜುನಾಥನ ಮಹಿಮೆ ನೀಡಿದೆ, ಮಂಜುನಾಥನ ಮಹಿಮೆ ನೀಡಿದೆ, ದೀನದಲ್ಲಿ ದಗಿ ಬೆಂಬಲ, ದೀನದಲ್ಲಿ ದಗೆ ಬೆಂಬಲ. ಅಧ್ಯಕ್ಷರು ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಕರಾದಂತ ಪರಮ ಪೂಜ್ಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆ ಅವರು ಹಾಗೂ ಅವರ ಧರ್ಮಪತ್ನಿ ನಮ್ಮೆಲ್ಲರ ತಾಯಿ ಹೇಮೂರ್ತಿ ಅಮ್ಮನವರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ, ಸ್ಥಳ ಸಾನ್ನಿಧ್ಯ ಕಳಸೇಶ್ವರ ಸ್ವಾಮಿ ಹಾಗೂ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ, ಈ ದಿನ ವಿಶೇಷವಾಗಿ ನಾವು ಕಳಸ ತಾಲೂಕು ಮಟ್ಟದಲ್ಲಿ ಜನಜಾಗೃತಿ ಬಗ್ಗೆ ಜಾಥಾ ಹಾಗೂ ನವಜೀವನ ಸಮಿತಿ ಸದಸ್ಯರ
ಸಮಾವೇಶ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇವತ್ತಿನ ನಮ್ಮ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ಕಳಸ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀಮತಿ ಉಷಾ ವಿಶ್ವನಾಥ್ ಮೇಡಮ್ ಇವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಹಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ಶ್ರೀಯುತ ನಾಗರಾಜ್ ಕುಲಾರಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬಯಸ್ತಾ ಇದ್ದೇನೆ. ಹೀಗೆ ನೋಡಿ ಅಭಿನಂದನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ನವಜೀವನ ಸಮಿತಿಯ ಸದಸ್ಯರು ನಮ್ಮ ನವಜೀವನ ಸಮಿತಿಯ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಬೇಕು ಅಂತ ಕೇಳಿಕೊಳ್ತೇವೆ. ಜೆಸಿಐ ಭಾರತದ ತರಬೇತುದಾರರಾದಂಥ ಶ್ರೀಯುತ ಪ್ರಶಾಂತ್ ಎಚ್ಆರ್ ಇವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಬಯಸ್ತಾ ಇದ್ದೇನೆ. ನವಜೀವನ ಸಮಿತಿ ಸದಸ್ಯರು ಗಣ್ಯರನ್ನು ಸ್ವಾಗತಿಸಿಕೊಳ್ಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚಪ್ಪಾಳೆ ಸ್ಟಾರ್ಟ್. ಇಲ್ಲಿ ನೋಡಿ ಯೋಜನೆಯ ಜನಜಾಗೃತಿ ವೇದಿಕೆಯ ಜಿಲ್ಲಾ ಸದಸ್ಯರಾದಂತಹ ಶ್ರೀಮತಿ ಸುಜಯ ಸದಾನಂದ ಇವರಿಗೆ ನಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬಯಸ್ತಾ ಇದ್ದೇನೆ. ಚಪ್ಪಾಳೆ ಸ್ಟಾರ್ಟ್. ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳಿಗೆ ಸತತವಾಗಿ ನಮ್ಮ ಆತ್ಮೀಯವಾದ ಸ್ವಾಗತ ಬಯಸ್ತಾ ಇದ್ದೇನೆ. ಅದೆಲ್ಲ ಊತಗಿರಿ ಪ್ರಮೀಳ ಅವರೆಲ್ಲ ಊತ ಈ ಕಡೆ ಈಚೆ ನೋಡಿ. ಇವರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಬಯಸ್ತಾ ಇದ್ದೇನೆ. ಚಪ್ಪಾಳೆ ಸ್ಟಾರ್ಟ್. ತಾಲೂಕಿನ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಕ್ಯಾಪ್ಟನ್ ಶ್ರೀಯುತ ಅಜಿತ್ ಕುಲಾರಿ ಇವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ टोपी दे गया हमारे ಸ್ವಾಗತ ಬಯಸ್ತಾ ಇದ್ದೇನೆ. अजीत है ಚಪ್ಪಾಳೆ ಸ್ಟಾರ್ಟ್. टोपी टोपी हाक्सी ಅವ್ರಿಗೆ ಆ ಟೋಪಿ ದಿಪ್ಪಲೆ ಕಳಸ ತಾಲೂಕಿನಲ್ಲಿ ಈಗ ವೈಷ್ಣವ ಜನತೋ
ನನ್ನ ಜೀವನವನ್ನು ವಸ್ತುವಾಗಿ ನಾನು ಪ್ರಾರಂಭ ಮಾಡಿದ್ದೇನೆ. ಅದೇ ರೀತಿ ಎಲ್ಲ ನನ್ನೊಟ್ಟಿದ್ದಂಥ ಬಂಧುಗಳು ಅದೇ ಥರ ಜೀವನ ಮಾಡಲಿ ಅಂತ ಹೇಳಿ ಮೀಟಿಂಗ್ಗಳಿದ್ದಾವೆ. ಅದನ್ನು ಶ್ರಮಪಟ್ಟು ನೀವು ದಿನಕ್ಕೆ 1 ಗಂಟೆ ಕಾಲ ನೀವು ಅಲ್ಲಿ ಕೂತರೆ ನಮ್ಮ ಈ ಅಮಲತನವನ್ನು ನಾವು ದೂರ ಮಾಡ್ಬೋದು ಅಂತೇಳಿ ನಾನು ನಂಬ್ತೇನೆ. ಮತ್ತು ನಮ್ಮ ಪರಿವಾರದ ಕಣ್ಣೀರನ್ನು ಒರೆಸ್ತಿದೆ. ಅದೇ ರೀತಿ ಇನ್ನು ಎಷ್ಟೋ ಜನ ಅಮಲ ರೋಗಿಗಳು ಹೊರಗಿದ್ದಾರೆ. ಅವರು ತರುವಂಥ ಶಕ್ತಿ ನಮಗೆ ಕೊಡಬೇಕು, ನಾವು ಅದನ್ನು ಶ್ರಮ ಪಡಬೇಕು. ಪರವಾಗಿ ಇಲ್ಲ. ಧಾರ್ಮಿಕವಾಗಿ ವ್ಯಸನ ಒಂದು ಶಾಪ್ ಮತ್ತು ಪಾಪವಾಗಿದೆ. ಆಸ್ಕರ್ ವೈಲ್ಡ್, ಕಾರ್ಲ್ ಮಾರ್ಕ್ಸ್ ಮದ್ಯಪಾನವನ್ನು ದುಡಿಯುವ ವರ್ಗದ ಶತ್ರು ಎಂದಿದ್ದಾರೆ. ಅಮಲು ವ್ಯಸನಿ ಮಾನಸಿಕ, ಕೌಟುಂಬಿಕ, ಆರ್ಥಿಕವಾಗಿ ಕ್ಷೀಣಿಸುವುದರ ಜೊತೆಗೆ ಆರೋಗ್ಯ, ಗೌರವ, ಸಂಬಂಧಗಳನ್ನು ಕಳೆದುಕೊಂಡು ಕುಟುಂಬ ಬಾಹಿರವಾದ ಸಾವಿರಾರು ಉದಾಹರಣೆಗಳಿವೆ. ಸಮೃದ್ಧ ಕುಟುಂಬ ನಿರ್ಮಾಣಕ್ಕೆ, ಸಾಮಾಜಿಕ ಅಭಿವೃದ್ಧಿಗೆ ವ್ಯಸನ ಮಾರಕವಾಗಿದೆ. ಮದ್ಯ ವ್ಯಸನ ಸಮಾಜಕ್ಕೆ ಅಂಟಿರುವಂತಹ ಒಂದು ಮೂಢ ಪದ್ಧತಿ, ಸಮಾಜದಲ್ಲಿ ಬೆಳೆದಿರುವಂತಹ ಮೂಢ ಸಂಪ್ರದಾಯವಾಗಿದೆ. ಹಳ್ಳಿ ಪೇಟೆಗಳಲ್ಲಿ ವಾಸವಾಗಿರುವಂತಹ 100 ಜನರಲ್ಲಿ 15 ರಿಂದ 22 ಜನರು ಒಂದಲ್ಲ ಒಂದು ಮಾದಕ ವಸ್ತುಗಳ ವ್ಯಸನಕ್ಕೆ ಬಲಿಯಾಗಿರ್ತಾರೆ. 22 ಜನ ಕರ್ನಾಟಕದಲ್ಲಿ ಮದ್ಯ ವ್ಯಸನಗಳಾಗಿರುವುದು ಸಮೀಕ್ಷೆಯಿಂದ ಕಂಡುಬಂದಿದೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 7 ಕೋಟಿ ಜನರು ಕೇವಲ ಮದ್ಯಪಾನದ ದಾಸರಾಗಿದ್ದಾರೆ. ಇದರ ಹತೋಟಿ ಮತ್ತು ನಿರ್ವಹಣೆಯ ಪ್ರಯತ್ನಕ್ಕೆ ಮದ್ಯವರ್ಜನೆಯೇ ಸೂಕ್ತ ಪರಿಹಾರವಾಗಿದೆ. ಮದ್ಯವರ್ಜನ ಶಿಬಿರ ಕಲಿಯುಗದಲ್ಲಿ ಮದ್ಯ ವ್ಯಸನ ಮಾಡುವವರಿಗೆ ವ್ಯಸನ ಮುಕ್ತಿ ಹೊಂದಲು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಒದಗಿಸಿದ ಮಹಾಪೂಜೆ, ಮಹಾಯಾಗ ಇದಾಗಿದೆ. ನನಗೆ ಒಂದು ಪರಿಚಯ ಆಗಲಿಲ್ಲ. ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆ ಸಂಘದಿಂದ ಅದರಲ್ಲಿ ಈಗ ಹಾಗೆ ಆಗ್ತದೆ. ಅವ್ರ ಮುಖದಲ್ಲಿ ಕಳೆ ಏನಿದೆ ಅಂತ ನೋಡಿ. ಅವರು ಇಲ್ಲಿ ವೇದಿಕೆಯಲ್ಲಿ ಅವರು ಬಂದು ಇಲ್ಲಿ ನಿಂತು ಮಾತಾಡಬೇಕಾದ್ರೆ ಅವರು ಅದನ್ನ ಮಧ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿ ಅದನ್ನೆಲ್ಲ ತ್ಯಾಗ ಮಾಡಿ ಅವರು ಇಲ್ಲಿ ನಿಂತು ಮಾತನಾಡುವ ಸ್ಥಿತಿಗೆ ಅವರು ಬಂದಿದ್ದಾರೆ. ಅವರ ಮುಖದಲ್ಲಿರುವಂತಹ ಕಳೆಯನ್ನು ನೋಡಿ ನಾವು ಲೆಕ್ಕ ಹಾಕಬೇಕು, ಇದರಿಂದ ಎಷ್ಟು ಉಪಯೋಗ ಆಗ್ತದೆ ಅಂತ ಹೇಳಿ. ಇದು ಪೂಜ್ಯ ಹೆಗಡೆಯವರು ಇದರಿಂದ ಏನಂತ ಕೇಳಿದ್ರೆ, ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವಂತಹ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಯಾರು ಇದನ್ನು ಮಾಡೋದಿಲ್ಲ. ಯಾಕಂತ ಕೇಳಿದ್ರೆ ಮಧ್ಯವರ್ಜನ ಶಿಬಿರ ಮಾಡುವಂಥದ್ದು ಏನು ಸಾಮಾನ್ಯವಾಗಿ ಕೆಲಸ ಅಲ್ಲ. ಏನ್ ಹೇಳ್ತೀರಿ ನೀವು? ಮಧ್ಯವರ್ಜನ ಶಿಬಿರ ಕೆಲಸ ಮಾಡುವಂತ ಸಾಮಾನ್ಯವಲ್ಲ. ಯಾಕಂದ್ರೆ ಹಿಂದಿನ ಶಿಬಿರದಲ್ಲಿ ನಾನು ಬಂದಿದ್ದೀನಿ. ಅದರಲ್ಲಿ ಗಲಾಟೆ ಮಾಡೋರ ಸಂಖ್ಯೆ ಜಾಸ್ತಿ, ಓಡಿ ಹೋಗೋರ ಸಂಖ್ಯೆ ಜಾಸ್ತಿ. ಹಾಗಾಗಿ ಇದರಲ್ಲಿ ಆ ಶೌರ್ಯ ವಿಪತ್ತಿನ ಸದಸ್ಯರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ. ಅವರು ಹೋದಂತೂ ಅವರನ್ನ ಆ ಪ್ರಾಮಾಣಿಕವಾಗಿ ಹೇಳ್ಕೊಂಡು ಬಂದು ಮತ್ತೆ ಕೂಡ್ತಿ ಊಟ ಮಾಡ್ತಿದ್ದವ್ರಿಗೆ ಊಟ ಮಾಡಿಸಿ ಮತ್ತೆ ಅವ್ರ ಹತ್ರ ಬೈಗೊಳ್ಳುತ್ತಿದ್ರು ಎಲ್ಲ. ಯಾಕಂತ ಕೇಳಿದ್ರೆ ಇದನ್ನ ಯಾಕೆ ಮಾಡಿ ಅಂತ ಹೇಳಿ ಹೇಳುವ ದೃಷ್ಟಿಯಿಂದ ಇದನ್ನು ಇಟ್ಕೊಂಡು ಹೋಗಿದ್ದಾರೆ ಹೊರತಾಗಿ ಇದರಿಂದ ಬೇರೆ ಯಾವುದೇ ಏನು ಇದಿಲ್ಲ ಅಂತ ಹೇಳಿದ್ರೆ ಸಮಾಜ ಸ್ವಸ್ಥ ಆಗಿರ್ಬೇಕು. ನೋಡಿ ನಿಮ್ಮಲ್ಲಿರುವ ಹಣದ ಇದನ್ನು ತೆಗೆದು ನೋಡಿ. ಎಲ್ಲ ಕಡೆ ಗಾಂಧೀಜಿ ಚಿತ್ರ ಇದೆ. 140 ಕೋಟಿ ಜನ ಇರುವ ನಮ್ಮ ದೇಶದಲ್ಲಿ ಸುಮಾರು ಜನ ಆಗಿ ಹೋಗಿದ್ದಾರೆ. ಯಾಕೆ ಅವ್ರನ್ನೆಲ್ಲ ಫೋಟೋ ಬರ್ಬೇಕಾದ್ರೆ ಎಲ್ಲ ನೋಡ್ಕೊಂಡು ದಿನ ಬೆಳಿಗ್ಗೆ ಗಾಂಧೀಜಿಯನ್ನು ನೋಡ್ತೇವೆ. ಗಾಂಧೀಜಿಯನ್ನ ನಾವು ನೋಡ್ಬೇಕಾದ್ರೆ ಗಾಂಧೀಜಿಯ ಕೆಲವು ತತ್ವವನ್ನು ನಾವು ಪಾಲನೆ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಅಪೇಕ್ಷೆ. ಹಾಗಾದ್ರಿಂದ ಗಾಂಧೀಜಿಯವರು ಅಹಿಂಸೆ ಅಂತ ಹೇಳುವ ಪರಿಕಲ್ಪನೆ ಬೇರೆ. ಕೊಲ್ಲುವುದು ಮಾತ್ರ ಅಲ್ಲ, ಕಾಯ ವಾಚ ಮನಸ್ಸಿನಿಂದ ನೀವು ಯಾಕೆ ತೊಂದರೆ ಮಾಡದೇ ಇರುವಂಥದ್ದು. ಓಂ ಶ್ರೀ ಮಂಜುನಾಥಾಯ ನಮಃ. ಸ್ಥಳ ಸಾನ್ನಿಧ್ಯ ಎಲ್ಲ ದೇವಾನುದೇವತೆಗಳಿಗೆ ತಲೆಬಾಗಿ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ, ನಮ್ಮ ಮುಂದೆ ನಿಂತಿರುವಂತಹ ಪತ್ರಕರ್ತರಿಗೆ ಮೊದಲ ನಮನವನ್ನು ತಿಳಿಸುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳಸಕ್ಕೆ 2007ರಲ್ಲಿ ಬಂತು. ಅಂದಿನಿಂದ ಕೂಡ ನಾವು ಯೋಜನೆಯ ಪಾಲುದಾರ ಕುಟುಂಬಗಳಾಗಿದ್ದೇವೆ. ಪೂಜ್ಯ ಕಾವಂದರ ಆಶಯ ಹಿಂದುಳಿದ ವರ್ಗದ ಬಡ ಜನರನ್ನು ಪ್ರಗತಿಯತ್ತ ಕೊಂಡೊಯ್ಯುವಂಥದ್ದು ಪೂಜ್ಯ ಕಾವಂದರ ಆಶಯವಾಗಿದೆ. ಬಹುಶಃ ಆ ಸಮಯದಲ್ಲಿ ಆರ್ಥಿಕವಾಗಿ ಏನೇನೂ ತಿಳುವಳಿಕೆ ಇಲ್ಲದ ನಾವು ಆರ್ಥಿಕ ಸದೃಢತೆಯನ್ನು ಮನೆ ಮನೆಗೆ ನಮಗೆ ಅವಶ್ಯಕತೆಗೆ ಅನುಗುಣವಾಗಿ ಸಾಲವನ್ನು ಕೊಟ್ಟು ನಮಗೆ ಆರ್ಥಿಕ ಸದೃಢತೆಯನ್ನು ತೋರಿಸಿಕೊಟ್ಟಿರುವುದಲ್ಲದೆ ಆರ್ಥಿಕವಾಗಿ ನಾವು ವ್ಯವಹಾರ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಮಗೆ ಕಲಿಸಿಕೊಟ್ಟಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಈ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕನೇ ನಾನು ಅಥವಾ ನನ್ನಂತಹ ಅದೆಷ್ಟೋ ಮಹಿಳೆಯರು ಮನೆಯಿಂದ ಹೊರಗೆ ಬಂದು ನಾವು ಸಾರ್ವಜನಿಕ ಜೀವನದಲ್ಲಿ ಕೂಡ ಸೈ ಎನಿಸಿಕೊಂಡಿದ್ದು ನಮಗೆ ಮೂಲ ಕಾರಣವೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ.
ಈಗ ನಾನು ಮೊದಲನೇದಾಗಿ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕಳಸದಲ್ಲಿ ನಮಗೆ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ನಮ್ಮ ಇಲ್ಲಿ ಇಡೀ ತಾಲೂಕಿನಲ್ಲಿ ಅನುದಾನಗಳು ಬಂದಂಥದ್ದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಕ್ಷೇತ್ರದಿಂದ ದೇವಸ್ಥಾನಗಳಿಗೆ ಬಂದಂತಹ ಅನುದಾನಗಳು, ಸುಜ್ಞಾನ ನಿಧಿ ಶಿಷ್ಯ ವೇತನ, ವಾತ್ಸಲ್ಯ ಮನೆಯನ್ನು ಕೂಡ ಕಳಸಕ್ಕೆ ನಮಗೆ ಪೂಜ್ಯ ಕಾವಂದರು ನೀಡಿದ್ದಾರೆ. ಜ್ಞಾನದೀಪ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮದ ಅಡಿಯಲ್ಲಿ ಶಾಲೆಗಳಿಗೆ ಶಿಕ್ಷಕಿಯರನ್ನು ಕೂಡ ಕ್ಷೇತ್ರ ನಮಗೆ ನಮ್ಮ ಕಳಸ ಗ್ರಾಮಕ್ಕೆ, ಕಳಸ ತಾಲೂಕಿಗೆ ನೀಡಿದೆ. ವಾತ್ಸಲ್ಯ ಕಿಟ್ ವಿತರಣೆ, ವಾತ್ಸಲ್ಯ ಗೃಹ ನಿರ್ಮಾಣ, ನಿರ್ಗತಿಕರಿಗೆ ಮಾಶಾಸನ ವಿತರಣೆ, ಜನಮಂಗಳ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ಸಲಕರಣೆ ವಿತರಣೆ, ಪ್ರಕೃತಿ ವಿಕೋಪದ ಸಮಯದಲ್ಲಿ ಪರಿಹಾರ, ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮ. ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ಕಳಸದಲ್ಲಿರುವ ರುದ್ರಭೂಮಿಗೆ ಕೂಡ ನಮ್ಮ ಕ್ಷೇತ್ರದಿಂದ ಸಿಲಿಕಾನ್ ಚೇಂಬರ್ ಅನ್ನೋದು ಬಹಳ ಒಂದು ಅನುದಾನ ನಮಗೆ ಸಿಲಿಕಾನ್ ಚೇಂಬರಿಗೆ ಕ್ಷೇತ್ರದಿಂದ ಬಂದಿದೆ. ಇಷ್ಟೆಲ್ಲ ಸವಲತ್ತುಗಳನ್ನು ಪಡೆದಂತಹ ನಮ್ಮ ಗ್ರಾಮ, ನಮ್ಮ ಕಳಸ ತಾಲೂಕು ಬಹಳಷ್ಟು ಅನುದಾನಗಳನ್ನು ನಾವು ಪಡೆದಿದ್ದೇವೆ. ನಾವೆನ್ನೆಂದು ಕಳಸ ಜನತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸದಾ ಋಣಿಯಾಗಿರ್ತೇವೆ. 2022ರಲ್ಲಿ ಕಳಸಕ್ಕೆ ಪೂಜ್ಯ ಕಾವಂದರು ಬಂದ ಸಮಯದಲ್ಲಿ ನಮ್ಮ ಕಳಸದ ಇಲ್ಲಿಯ ಬಹಳ ದೂರ ಮೂಡಿಗೆರೆಗೆ ನಾವು ಯೋಜನಾ ಕಚೇರಿಗೆ ಹೋಗ್ಬೇಕಿತ್ತು. ಅದನ್ನು ಕೂಡ ಮನಗೊಂಡು ಪೂಜ್ಯ ಕಾವಂದರು ನಮಗೆ ಕಳಸಕ್ಕೆ ಕೇಂದ್ರ ಕಚೇರಿಯನ್ನು, ಯೋಜನಾ ಕಚೇರಿಯನ್ನು ಕೂಡ ನೀಡಿದ್ದಾರೆ. ನಾವು ಈಗ ಮೂಡಿಗೆರೆಗೆ ಹೋಗಿ ಮಾಡುವಂತಹ ಅದೆಷ್ಟು ಕೆಲಸಗಳನ್ನ ನಾವು ಕಳಸದಲ್ಲೇ ನಾವು ಮಾಡ್ತೀವಿ. ಅಲ್ಲದೆ ನಮ್ಗೆ ಕ್ಷೇತ್ರದಿಂದ ಕಾರ್ಯಕರ್ತರು ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಗೆ ಎಲ್ಲವನ್ನು ಕೂಡ ಮನವರಿಕೆ ಮಾಡಿ ಎಲ್ಲವನ್ನು ನಮ್ಗೆ ಸರಿಯಾಗಿ ತಿಳಿಸಿಕೊಟ್ಟು ಆಮೇಲೆ ನಮ್ಮನ್ನ ಆ ಒಂದು ಫಲಾನುಭವಿಗಳ ಕುಟುಂಬಗಳಿಗೆ ನಾವು ಪ್ರಗತಿಯತ್ತ ಸಾಧಿಸ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಇನ್ನೊಂದು ಬಹಳ ಮುಖ್ಯ ಅಂತ ಹೇಳಿದ್ರೆ, ನಾವು 18 ವರ್ಷದ ನಂತರವೇ ನಾವು ಸಂಘಕ್ಕೆ ಸೇರ್ಪಡೆ ಆಗುವಂಥದ್ದು. ಅಷ್ಟೊತ್ತಿಗೆ ನಮ್ಮ ಬುದ್ಧಿ ಬೆಳೆದಿರುತ್ತೆ. 18 ವರ್ಷದ ನಂತರ ನಮಗೆ ಯಾವುದಕ್ಕೆ ಸಂಘಕ್ಕೆ ನಮ್ಮ ಉದ್ದೇಶಗಳಿಗೆ ಅನುಗುಣವಾಗಿ ನಾವು ಸಾಲ ಪಡೆದುಕೊಳ್ಳಬೇಕು ಅನ್ನೋದು ಅರಿವು ನಮಗಿರ್ತದೆ. ಆ ಒಂದು ಉದ್ದೇಶದಿಂದ 18 ವರ್ಷದಿಂದ 60 ವರ್ಷದವರೆಗೆ ನಮಗೆ 5ರಿಂದ 7-8 ಲಕ್ಷದವರೆಗೆ ನಮಗೆ ಸಾಲವನ್ನ, ಅದರ ಪ್ರತಿಯೊಂದು ಬಡ್ಡಿ ಚಾರ್ಟನ್ನು ನಮಗೆ ಪ್ರತಿ ತಿಂಗಳು ನಮ್ಮ ನಿರ್ಣಯ ಪುಸ್ತಕಕ್ಕೆ ಅಂಟಿಸಿ ನಮಗೆ ಮಾಹಿತಿಯನ್ನು ಕೊಟ್ಟು ನಮ್ಮನ್ನ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ ಅನ್ನೋದು ಹೆಮ್ಮೆ ಇದೆ ನಮ್ಗೆ. ಹಾಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಪೂಜ್ಯ ಕಾವಂದ ದಂಪತಿಗಳಿಗೆ ನಾವೆನ್ನೆಂದಿಗೂ ಋಣಿ ಅಂತ ಹೇಳ್ತಾ ಧನ್ಯವಾದಗಳು. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಚಿಕ್ಕಮಗಳೂರು ಜಿಲ್ಲೆ ಜಂಟಿಯಾಗಿ ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು, ಜನಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ವಿ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಮಧ್ಯವರ್ಜನ ಶಿಬಿರ. ಯಾಕಂದರೆ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟುವಂಥ ಒಂದು ಪೂಜ್ಯರ ಕಲ್ಪನೆಗೆ ಪೂರಕವಾಗಿ ಈ ಕಾರ್ಯಕ್ರಮ ನಾವು ಅನುಷ್ಠಾನ ಮಾಡಿದ್ದೀವಿ. ಇತ್ತೀಚೆಗೆ ತಾಲೂಕಿನಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ನಡೆಸಿ ಒಂದು ಮಧ್ಯವರ್ಜನ ಶಿಬಿರವನ್ನು ನಡೆಸಿ ಸುಮಾರು 86 ಫಲಾನುಭವಿಗಳು ಇದರ ಪ್ರಯೋಜನವನ್ನು ಪಡ್ಕೊಂಡಿರ್ತಾರೆ. ಹಾಗೆ ಇನ್ನೊಂದು ಕಾರ್ಯಕ್ರಮ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ. ಇದನ್ನು ಶಾಲೆ ಮತ್ತು ಕಾಲೇಜುಗಳಲ್ಲಿ ನಡೆಸಿ ಅನೇಕ ವಿದ್ಯಾರ್ಥಿಗಳಿಗೆ ಇವತ್ತು ದುಶ್ಚಟ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡುವಂಥ ಪೂಜ್ಯರ ಒಂದು ಆಶಯದಂತೆ ದುಶ್ಚಟ ಮುಕ್ತ ಸಮಾಜವನ್ನು ಕಲ್ಪನೆ ಮಾಡಬೇಕಂತೇಳಿ ಶಾಲೆಗಳಲ್ಲಿ ಹೋಗಿ ಸ್ವಾಸ್ಥ್ಯ ಸಂಕಲ್ಪವನ್ನು ಕಾರ್ಯಕ್ರಮವನ್ನು ಕೊಟ್ಟು ಅಲ್ಲಿಗೆ ಮಕ್ಕಳಿಗೆ ಅದ್ರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಜಿಲ್ಲಾ ಜನಜಾಗೃತಿ ವೇದಿಕೆ ನಡೆಸ್ಕೊಂಡು ಬರ್ತಾ ಇದೆ. ಕ್ಷೇತ್ರದ ಸಾವಿರಾರು ಯೋಜನೆಗಳಲ್ಲಿ ಒಂದು ವಿಶೇಷ ಯೋಜನೆ ಅಂತ ಹೇಳಿದ್ರೆ ಶೌರ್ಯ ವಿಪತ್ತು ನಿರ್ವಹಣಾ ಕಾರ್ಯಕ್ರಮ. ಇಡೀ ರಾಜ್ಯದಲ್ಲಿ ಸುಮಾರು 10,460 ಸದಸ್ಯರನ್ನ ಒಳಗೊಂಡಂತಹ ರಾಜ್ಯದ 91 ತಾಲೂಕುಗಳಲ್ಲಿ ಶೌರ್ಯ ವಿಪತ್ತು ಘಟಕ ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಕಳಸದಲ್ಲಿ 4 ಘಟಕಗಳನ್ನು ಹೊಂದಿದ್ದು 135 ಸದಸ್ಯರನ್ನು ಒಳಗೊಂಡು ಕಳಸ ಭಾಗದಲ್ಲಿ ಅನೇಕ ತುರ್ತು ಸಂದರ್ಭಗಳಲ್ಲಿ, ಮಳೆಗಾಲದಲ್ಲಿ ತುರ್ತು ಸ್ಪಂದನೆಯನ್ನು ನೀಡ್ತಕ್ಕಂಥ ಒಂದು ತಂಡ ಸಮೂಹವನ್ನು ಕಟ್ಟಿಕೊಂಡು ಇಡೀ ಕಳಸ ತಾಲೂಕಲ್ಲಿ ಶೌರ್ಯ ತಂಡ ಕಾರ್ಯನಿರ್ವಹಿಸ್ತಿದೆ. ಇದಕ್ಕೆಲ್ಲ ಕಾರಣ ಕ್ಷೇತ್ರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಲವು ಕಾರ್ಯಕ್ರಮಗಳನ್ನು ನೀಡೋದ್ರ ಜೊತೆಗೆ ಇದೊಂದು ಅತ್ಯುತ್ತಮ ಕಾರ್ಯಕ್ರಮ. ಕಳಸ ಭಾಗದಲ್ಲಿ 2019ರಲ್ಲಿ ನಡೆದಂಥ ಅತಿ ಹೆಚ್ಚು ಮಳೆಯಲ್ಲಿ ಆದಂಥ ಫ್ಲಡ್, ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅನಾಹುತ ಆಗಿತ್ತು. ಇದನ್ನ ಮನಗೊಂಡು
ಇಡೀ ರಾಜ್ಯದಲ್ಲಿ ಶೌರ್ಯ ತಂಡವನ್ನು ಕಟ್ಟಿ ತುರ್ತು ಸಂದರ್ಭದಲ್ಲಿ ಸಹಾಯವನ್ನು ಮಾಡಲಿಕ್ಕೆ ನಮ್ಮನ್ನು ಟ್ರೈನಿಂಗ್ ಮಾಡಿ ಸುಮಾರು 4-5 ಬಾರಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಇರ್ಬೋದು, ಅಗ್ನಿಶಾಮಕ ಇಲಾಖೆಯಿಂದ ಇರ್ಬೋದು, NDRF ಇಂದ ಇರ್ಬೋದು, ಎಲ್ಲ ಕಡೆಯಿಂದ ಟ್ರೈನಿಂಗನ್ನು ಕೊಟ್ಟು ಈ ಭಾಗದಲ್ಲಿ ಯಾವ ತುರ್ತು ಸಂದರ್ಭ ಬಂದರೂ ಕೂಡ ತಕ್ಷಣ ಸ್ಪಂದನೆಯನ್ನು ಮಾಡಲಿಕ್ಕೆ ಒಂದು ಯುವ ತಂಡವನ್ನು ಕೂಡ ಕಟ್ಟಿಕೊಟ್ಟಿದೆ. ಇದು ಕೂಡ ನಮಗೆಲ್ಲರಿಗೂ ಹೆಮ್ಮೆ ವಿಚಾರ. ಸುಮಾರು ಈ ಘಟಕಗಳ ಮೂಲಕ ಇದುವರೆಗೆ ಒಟ್ಟು 2,0811 ಸಾಮಾಜಿಕ ಸೇವೆಗಳನ್ನು ಆಗಿದೆ. ಅದೇ ರೀತಿ 1,72,685 20 ಸೇವೆಗಳು ಕೂಡ ನಡೆದಿದೆ. 3,73,493 ವಿಪತ್ತಿಗೆ ಕಾರಣವಾಗುವ ತುರ್ತು ಸೇವೆ ಕೂಡ ನಮ್ಮ ತಂಡ ಮಾಡಿದೆ ಅಂತ ಹೇಳಿಕ್ಕೆ ಹೆಮ್ಮೆ ಆಗುತ್ತೆ ಇಡೀ ರಾಜ್ಯದಲ್ಲಿ. ಈಗ ಆಸಕ್ತರು ನಾವು ಬರೀ ಕಳಸ ಭಾಗದಲ್ಲೇ ನಾವು ಮಾಡ್ಬೋದು, ಯಾಕಂದ್ರೆ ಸಾಕಷ್ಟು ವಿಚಾರಗಳಿರ್ತವೆ. ಸಾಮಾಜಿಕ ಸೇವೆ, ವೈಯಕ್ತಿಕ ಸೇವೆ ಮತ್ತೆ ತುರ್ತು ಸಂದರ್ಭಗಳಲ್ಲಿ ಸೇವೆ ಸಲ್ಲಿಸಬಹುದು. ಇನ್ನೂ ವಿಶೇಷವಾಗಿ ಹೊರಗಡೆ ಹೋಗ್ಬೋದಂದ್ರೆ ಈಗ ಇತ್ತೀಚೆಗೆ ವಯನಾಡಲ್ಲಿ ನಡೆದಂತ ಘಟನೆಗೆ ನಮ್ಮ ಸಂಸ್ಥೆ ಭಾಗದಿಂದಲೂ 2 ಜನ ಸದಸ್ಯರು ವಯನಾಡಿಗೆ ತೆರಳಿ ಅಲ್ಲೂ ಕೂಡ ಸೇವೆ ಕೊಟ್ಟಿರ್ತಕ್ಕಂಥ ವಿಚಾರ ಇದೆ. ಹಾಗಾಗಿ ಬರೀ ರಾಜ್ಯ ಅಂತಲ್ಲ, ಹೊರ ರಾಜ್ಯಗಳಲ್ಲೂ ಸೇವೆ ಸಲ್ಲಿಸಿದ್ದಾರೆ, ಹೊರ ಜಿಲ್ಲೆಗಳಲ್ಲೂ ಸೇವೆ ಸಲ್ಲಿಸಿದ್ದಾರೆ. ಇದಕ್ಕೆಲ್ಲ ಉತ್ತೇಜನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂಜ್ಯರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಕೊರೋನಾ ಸಂದರ್ಭದಲ್ಲೂ ಕೂಡ ತಮ್ಮ ಕುಟುಂಬಗಳಲ್ಲಿ ಮೃತಪಟ್ಟವರನ್ನ ಕುಟುಂಬದವರೇ ಮುಟ್ಟದ ಸಂದರ್ಭದಲ್ಲಿ ಕೂಡ ನಮ್ಮ ಶೌರ್ಯ ಸದಸ್ಯರು ಯಾವುದೇ ಹಿಂಜರಿಕೆ ಇಲ್ಲದಲ್ಲೇ ಅದಕ್ಕೆ ಏನು ಮುಕ್ತಿ ಕೊಡಬೇಕು ಅದನ್ನ ಸಂಪೂರ್ಣ ಅವರವರ ಜನಾಂಗಕ್ಕೆ ಸರಿಯಾಗಿ ಮುಕ್ತಿಯನ್ನು ಕೊಡುವಂತ ಕೆಲಸ ಕೂಡ ಶೌರ್ಯ ಸದಸ್ಯರು ಇಡೀ ರಾಜ್ಯದಲ್ಲಿ, ವಿಶೇಷವಾಗಿ ನಮ್ಮ ಕಳಸ ಮೂಡಿಗೆರೆಯಲ್ಲೂ ಕೂಡ ವಿಶೇಷವಾಗಿ ಗಮನ ಹರಿಸಿ ನಿರ್ವಹಣೆಯನ್ನು ಮಾಡಿದ್ದಾರೆ. ಶ್ರೀ ಚಂದ್ರನಾಥಾಯ ನಮಃ, ಶ್ರೀ ಜ್ವಾಲಮಣಿ ನಮಃ, ಶ್ರೀ ಮಂಜುನಾಥಾಯ ನಮಃ. ಈಗ ಸಾಕಷ್ಟು ವಿಚಾರಗಳು ಎಲ್ಲ ಇವರು ಹೇಳಿದ್ದಾರೆ. ಧರ್ಮಸ್ಥಳ ಸಂಘಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಯೋಜನೆಗೆ ಸಂಬಂಧಪಟ್ಟಂಥದ್ದು. ನಾವು ಮಾತಾಡಬೇಕಾಗಿದ್ದು ಯೋಜನೆ ಇದನ್ನು ಬಿಟ್ಟು ಹೊರತಾಗಿ ಏನು ವಿಚಾರ ಇದೆ ಅಂದರೆ, ಇಷ್ಟೆಲ್ಲ ಅನುಕೂಲ, ಇಷ್ಟೆಲ್ಲ ಸೌಕರ್ಯ, ಇಷ್ಟೆಲ್ಲ ವ್ಯವಸ್ಥೆ ಬಳಸ್ಕೊಂಡು ನಾವು ಇವತ್ತು ಸುಮ್ಮನೆ ಯಾರ್ಯಾರೋ ಕೆಟ್ಟ ಜನಗಳನ್ನ ದುಷ್ಟ ಕೂಟಗಳ ಎದ್ಕೊಂಡು ಇಷ್ಟು ಒಳ್ಳೆ ಕಾರ್ಯಕ್ರಮ ನಡೆಸುವಂಥದ್ದು ಅಥವಾ ಇಷ್ಟು ಒಳ್ಳೆ ಕಾರ್ಯಕ್ರಮ ಕೊಟ್ಟಂತ ಇವತ್ತೊಂದು ಯಾರೇ ಒಂದು ಮಕ್ಕಳು ಇರ್ಬೋದು ಅಥವಾ ಗಂಡಸಿರ್ಬೋದು, ಇವತ್ತು ವೇದಿಕೆ ಮೇಲೆ ನಿಂತು ಗಡಸ ಮಾದ ಧರ್ಮಸ್ಥಳ ಕೊಟ್ಟಂತ ಒಂದು ಕಾಣಿಕೆ ಅವರಿಗೆ. ಇವತ್ತು ಕಳಸಲ್ಲೇ ತುಂಬಾ ಜನ ಇವತ್ತು ಏನೇನು ರೋಡಲ್ಲಿ ಕುಡಿದು ಬಿದ್ದವರೆಲ್ಲ ಇವತ್ತು ಒಳ್ಳೊಳ್ಳೆ ಪೊಸಿಷನ್ ಆಗಿದ್ದಾರೆ. ಇಂಥದಕ್ಕೆ ಅವಕಾಶ ಮಾಡಿಕೊಟ್ಟದ್ರಿಂದ ಯಾರ ದುಷ್ಟಕೂಟ ಒಂದಷ್ಟು ಕಟ್ಟಿಕೊಂಡು ಅವ್ರದ್ದು ವ್ಯವಹಾರ, ಅವ್ರ ಬಿಸ್ನೆಸ್ಗೆ ಧರ್ಮಸ್ಥಳ ಬಲಿ ಕೊಡೋದು, ಅಲ್ಲಿ ಆದಂಥ ಘಟನೆಗಳನ್ನ ಎಚ್ಚರಗೊಳಿಸೋದು. ಈಗ ಎಲ್ಲದೂ ಮುಗಿದೋಯ್ತು ಅವ್ರದ್ದು. ಕೋರ್ಟ್ ಎಲ್ಲದೂ ಚೇಮಾರೆ ಹಾಕಿ ಅವ್ರಿಗೆ ಒಂದು ಲೆವೆಲಿಗೆ ಮುಗಿಸಿದ್ದಾರೆ. ಈಗ ಎಲ್ಲ ಬಿಟ್ಟು ಯೋಜನೆ ಕೈ ಹಾಕಿದ್ದಾರೆ ಈಗ ಹೊಸದಾಗಿ. ಅಂದ್ರೆ ಅವ್ರಿಗೆ ಉದ್ಯೋಗ ಅಷ್ಟೇ, ಅದೇ ಉದ್ಯೋಗ. ಅವ್ರ ಹತ್ರ ಸ್ವಂತ ಬಂಡವಾಳ ಅಂತ ಏನೂ ಇಲ್ಲ. ಅವ್ರ ಹತ್ರ ಮನೆ ಮೊದಲೇ ಹೇಗಿತ್ತು ಈಗ ನೋಡಿದ್ರೆ ಗೊತ್ತಾಗ್ತದೆ. ಈಗ ಹೋರಾಟ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಇವರು ಲಕ್ಷಗಟ್ಟಲೆ ಉತ್ಪತ್ತಿ ಎಲ್ಲಿಂದ ಮಾಡ್ತಾರೆ? ಇವ್ರು ಹೇಗೆ ಮಾಡ್ತಾರೆ? ಇವ್ರಿಗೆ ಎಲ್ಲಿಂದ ಹಣ ಬರ್ತದೆ? ಈಗ ಕ್ಷೇತ್ರದವ್ರು ಇಷ್ಟೆಲ್ಲ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಕ್ಷೇತ್ರಕ್ಕೆ ಅವ್ರಿಗೆ ಅಲ್ಲಿ ದೇವಸ್ಥಾನ ನೋಡ್ಕೊಂಡು ಏನ್ ಬೇಕು ಮಾಡ್ಕೊಬೋದು. ಇಷ್ಟೆಲ್ಲ ಯೋಜನೆ, ಇಷ್ಟೆಲ್ಲ ಸಂಘ, ಇಷ್ಟೆಲ್ಲ ಕೋಟಿಗಟ್ಟಲೆ ಸಾಲ ಕೊಟ್ಕೊಂಡು ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಕೊಂಡು ಅವ್ರನ್ನ ಗೈಡ್ ಮಾಡ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಏನ್ ಮಾಡ್ತಿದ್ದಾರೆ, ಎಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡಂತ ಚಟ ಧರ್ಮಸ್ಥಳಕ್ಕೆ ಭಾರಿ ಅವಶ್ಯಕತೆ ಏನಿಲ್ಲ. ಇದು ಊರಿನ ಈಗ ಅವ್ರು ಏನ್ ಮಾಡ್ತಿದ್ದಾರೆ ಅದನ್ನ ರಾಜ್ಯದವರು, ಇತ್ಲಿಗೆ ಕೇಂದ್ರದವರು ಎಲ್ಲರೂ ಗುರ್ಸ್ಕೊಂಡಿದ್ದಾರೆ. ಹೆಗ್ಡೋರು ಏನ್ ಕೆಲಸ ಮಾಡ್ತಿದ್ದಾರೆ ಅಂತ. ಹೆಗ್ಡೋರ್ ಬಗ್ಗೆ ಆಗ್ಲಿ ಅಥವಾ ನಮ್ಮ ಬೇರೆ ಬೇರೆ ಬಗ್ಗೆ ಮಾತಾಡೋರ್ನ ಕರೆಕ್ಟಾಗಿ ನಾವುಗಳು ಎಲ್ಲರೂ ಸೇರಿ ಉತ್ತರ ಕೊಡ್ಬೇಕಾಗ್ತದೆ ಮುಂದಿನ ದಿವಸದಲ್ಲಿ. ಈಗ ಈ ತರ ಹಿಂದಿ ಇಷ್ಟು ದಿವಸ ಏನಾಯ್ತು ಅಂದ್ರೆ ಯಾವ್ದೋ ಒಂದು ಹೆಣ್ಮಗುನ್ಗೆ ಎತ್ಕಟ್ಕೊಂಡು ಕೆಲಸ ಮಾಡ್ತಾರೆ. ಸರಿ, ಹೆಣ್ಮಗುಗೆ ನ್ಯಾಯ ಸಿಗಲಿ ಅಂತ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ದಾಯ್ತು ಇಷ್ಟು ದಿವಸ. ಈಗ ಅದನ್ನ ಬಿಟ್ಟು ಯೋಜನೆ ಬಗ್ಗೆ ಮಾತಾಡ್ತಿದ್ದಾರೆ. ಯಾರೋ ಬೇಕಾದಷ್ಟು ಲಾಭ ತಗೊಂಡು ಬೆನಿಫಿಟ್ ತಗೊಂಡು ಅವರೆಲ್ಲ ಇಂಪ್ರೂವ್ಮೆಂಟ್ ಆಗಿ ಮೇಲೆ ಈಗ ಯೋಜನೆ ಹಣ ಕಟ್ಟು ವಿಚಾರ ಬಂದಾಗ 50,000 ತಗೊಂಡು ಲಕ್ಷ ತಗೊಂಡು 2 ಲಕ್ಷ ತಗೊಂಡು 3 ಲಕ್ಷದವರೆಗೂ 5 ಲಕ್ಷವರೆಗೂ ಕೊಡ್ತಾರೆ. ಯಾವಾಗ ಜಾಸ್ತಿ ಆರ್ಡರ್ ತಗೊಂಡ್ರ ಅವ್ರದ್ದು ಅನುಕೂಲ ಎಲ್ಲ ಅವ್ರದ್ದು ಅಗತ್ಯಗಳು ಮುಗೀತಾ. ಈಗ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಹಾಗೆ ಹೀಗೆ ಅಂತೇಳಿ. ಧರ್ಮಸ್ಥಳದಲ್ಲೇ ಮಾಡ್ಬೇಕಂತ ಏನಿಲ್ಲ, ಕೆಲಸ ಯಾರು ಬೇಕಾದ್ರೂ ಮಾಡ್ಬೋದು. ಇವರು ಮಾಡ್ಬೋದಲ್ಲ, ಇವ್ರು ಯಾಕೆ ಮಾಡಲ್ಲ? ಇವ್ರಿಗೆ ಒಂದು 10 ಜನಕ್ಕೆ ದುಡ್ಡು ಕೊಡ್ಬೋದಲ್ಲ, ಇವ್ರು ಒಂದು 4 ಸಂಘ ಕಟ್ಬೋದಲ್ಲ. ಇವರು ನಾಳೆ ಕಷ್ಟ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಯಾವ್ದು ಈಗ ಒಂದು ಬ್ಯಾಂಕಿಗೆ ಹೋದ್ರೆ ಇವತ್ತು 300 ದಿವಸದಲ್ಲಿ 30 ದಿವಸ ತಿರುಗಲಿಬೇಕು ಬ್ಯಾಂಕಿಗೆ. ಯಾವ್ದು ಅರ್ಥಂಬ ಧರ್ಮಸ್ಥಳದ 5 ಜನ ಕರ್ಕೊಂಡು ಹೋದ್ರೆ ಆ ನಿಮಿಷದಲ್ಲಿ ದುಡ್ಡು ಕೊಡ್ತಾರೆ. ಯಾವ ನಂಬಿಕೆಯಲ್ಲಿ ಕೊಡ್ತಾರೆ? ಬರೀ 5 ಜನ ಕರ್ಕೊಂಡ್ರೆ ಆಯ್ತು. ಸಂಘ ಒಂದು 5 ಜನ ಸಂಘ ಕಟ್ಟಿದ್ರೆ ಸಂಘದ ನೀವೇನ್ ಮಾಡ್ತೀರಿ ತಗೊಳ್ಳಿ ಎಷ್ಟು ದುಡ್ಡು ಅಂತ ಕೊಡ್ತಾರೆ. ಅದನ್ನ ಅದೇ ರೀತಿ ಕಟ್ಟಬೇಕಾದ್ ನಮ್ ಧರ್ಮ ಅಲ್ವಾ? ಅದನ್ನ ಇಟ್ಕೋಬೇಕಲ್ವ ಎಲ್ಲರೂ? ಅದು ನಮ್ಮ ಕಳಸಲ್ಲಿ ಈ ಭಾಗದಲ್ಲಿ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡಿಲ್ಲ. ಇತ್ತೀಚೆಗೆ ಕೆಲವು ವಾಟ್ಸಪ್ ಗ್ರೂಪ್ ಅಲ್ಲಿ ಕಿಡಿಗೇಡಿಗಳು ಕೆಲವೊಂದು ಸಣ್ಣ ವಿಚಾರನ ಅಂದ್ರೆ ಬಿತ್ತನೆ ಮಾಡ್ತಿದ್ದಾರೆ. ಅದನ್ನ ಫಸ್ಟ್ ನಿಲ್ಸ್ಬೇಕು. ಅಂಥವ್ರು ಮಾಡಿದ್ರೆ ಅವ್ರ ಮನೆ ಹೋಗ್ಬಿಟ್ಟು ಎಳ್ದು ಅವ್ರಿಗೆ ಏನ್ ತೊಂದರೆ ಆಗಿದೆ ಕೇಳ್ಬೇಕು ನಾವು ಮುಂದಿನ ದಿವಸದಲ್ಲಿ.
ಧರ್ಮಸ್ಥಳದ ಬೆನಿಫಿಟ್ ಏನಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವತ್ತು ಸಂಘ ಮಾಡಿದವ್ರಿಗೆ ಗೊತ್ತಿದೆ, ಸಂಘದವ್ರಿಗೆ ಗೊತ್ತಿದೆ. ಇವತ್ತು ಈ ಮಟ್ಟಕ್ಕೆ ಬೆಳೆದಾರೆ ಅಂದ್ರೆ ಯಾವ ಇದರಿಂದ ಬೆಳೆದಾರೆ ಅಂತ ಗೊತ್ತಿದೆ. ನಾವು ಹೇಳಿದ್ರೆ ಇದನ್ನ ನಾವು ಸ್ವಲ್ಪ ಇದನ್ನ ಜಾಗರೂಕತೆ ಆಗಿ ಮುಂದಿನ ದಿವಸದಲ್ಲಿ ಮುಂದಿನ ಹೆಜ್ಜೆ ಒಳ್ಳೆಯ ರೀತಿಯಲ್ಲಿ ಹೆಜ್ಜೆ ಇಡಬೇಕಂತ ನನ್ನ ಅಭಿಪ್ರಾಯ. ಆರಾಧ್ಯ ದೈವ ಮಂಜುನಾಥ ಸ್ವಾಮಿ ಹಾಗೂ ಸ್ಥಳ ಸಾನ್ನಿಧ್ಯ ಎಲ್ಲ ದೈವಾನುಭವರಿಗೆ ವಂದಿಸುತ್ತಾ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರ ಶುಭಾಶೀರ್ವಾದವನ್ನು ಬೇಡುತ್ತಾ ನಮ್ಮ ಕಳಸ ಘಟಕದ ಇವತ್ತು ಒಂದು ಮಾಸಿಕ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ನಮ್ಮ ಮಾಸಿಕ ಸಭೆಯಲ್ಲಿ ನಮ್ಮ ಮಾನ್ಯ ಯೋಜನಾಧಿಕಾರಿಗಳು, ಜನಜಾಗೃತಿ ವಿಭಾಗದ ಮಾನ್ಯ ಯೋಜನಾಧಿಕಾರಿಗಳಾದ ಅಜಿತ್ ಸರ್, ನಾಗರಾಜ್ ಸರ್ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಈ ಒಂದು ಕಳಸ ತಾಲೂಕಿನ ಗೌರವಾನ್ವಿತ ಮಾನ್ಯ ಯೋಜನೆ ಸುರೇಶ್ ಸರ್ ಇದ್ದಾರೆ. ಅವರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೂ ನಮ್ಮ ಕಳಸ ಶೌರ್ಯ ಘಟಕದ ಮಾಸ್ಟರ್ ಆಗಿರುವಂತಹ ಮಹೇಶ್ ಪಿ.ಕೆ. ಅವರು ಸಹ ಇದ್ದಾರೆ. ಅವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೂ ನಮ್ಮ ಕಳಸ ತಾಲೂಕಿನ ಕ್ಯಾಪ್ಟನ್ ಆಗಿರುವಂತಹ ಅಜಿತ್ ಸಹ ಇದ್ದಾರೆ. ಅವರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಅಜೆಂಡಾ ಇಲ್ವಾ ವಾರದ ಸಭೆಗೆ ಅಥವಾ ಮಾಸಿಕ ಸಭೆಗೆ?